ಸರ್, ಇವತ್ತು ತೀರ್ಥಹಳ್ಳಿ ತಾಲೂಕಿನಾದ್ಯಂತ ಭಾರಿ ಮಳೆ, ಗುಡುಗು, ಸಿಡ್ಲು ಮತ್ತು ಎಲ್ಲಕ್ಕಿಂತ ಬಿರುಗಾಳಿ ಭಾರಿ ಜಾಸ್ತಿ. ಕೆಲವು ಕಡೆ ಮರ ಬಿದ್ದು ಮತ್ತೆ ಕೆಲವು ವೆಹಿಕಲ್ ಅಪ್ಸೆಟ್ ಆಗಿ ಅಪಘಾತಗಳಾಗಿದ್ದಾವೆ. ಒಂದೇ ಊರಿನ ಸುಮಾರು 38 ಜನ ಹಣಗೆರೆಯಿಂದ ಪೀರನಗುಡ್ಡೆಗೆ ಹೋಗುವಂತ ಭಕ್ತಾದಿಗಳು ಹುಲ್ಲತ್ತಿ ಹತ್ರ ಕ್ಯಾಂಟರ್ ಅಪ್ಸೆಟ್ ಆಗಿ ಕ್ಯಾಂಟರ್ನಲ್ಲಿ ಬರ್ತಾ ಇರುವಂತವ್ರು ಬಿದ್ದಿದ್ದಾರೆ. ಇಲ್ಲಿ ಬೇರೆ ಕಡೆ ಆರ್ಗದಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ. ಕೇರಳ ಮೂಲದವರು ಇಲ್ಲಿ ಕೆಲಸಕ್ಕೆ ಬಂದಂತವ್ರು ಹೋಗುವಾಗ ಮರ ಬಿದ್ದು ಆಕ್ಸಿಡೆಂಟ್ ಆಗಿದೆ. ಮತ್ತು ಬೇರೆ ಕಡೆ ಶಿವರಾಜಪುರದ ಹತ್ರ ಒಂದು ಆಕ್ಸಿಡೆಂಟ್ ಆಗಿ ಒಬ್ಬ ಮಹಿಳೆ ಸತ್ತೋಗಿದ್ದಾಳೆ. ಹುಲ್ಲತ್ತಿ ಹತ್ರ ಒಂದು ಮಗು ಸತ್ತೋಗಿದೆ. ತುಂಬಾ ಜನ, ಒಂದು 8-9 ಮಕ್ಕಳಿಗೆ ಹೊಡೆತ ಬಿದ್ದುಬಿಟ್ಟಿದೆ, ಭಾರಿ ಹೊಡೆತ ಬಿದ್ದಿದೆ. ಇಮಿಡಿಯೇಟ್ ನಮ್ಮ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಮಾಡಿ ಇದಕ್ಕೆ ರೆಫರ್ ಮಾಡಿದ್ದಾರೆ, ಮೆಗನ್ ಆಸ್ಪತ್ರೆಗೆ. ಅವರೆಲ್ಲರೂ ಕೂಡ ರೆಫರ್ ಮಾಡಿದ್ದಾರೆ. ಒಂದು 6-7 ಆಂಬ್ಯುಲೆನ್ಸ್ ಎಲ್ಲ ಅವ್ರನ್ನ ಕಳಿಸ್ಕೊಡಲಾಗಿದೆ ಇಲ್ಲಿಂದ. ಮೆಗನ್ ಆಸ್ಪತ್ರೆಗೆ ಕೂಡ ನಾನು ಫೋನ್ ಮಾಡಿ ಈಗಾಗಲೇ ಹೇಳಿದ್ದೀನಿ, ಅಲ್ಲಿ ಡಾಕ್ಟರ್ಸನ್ನೆಲ್ಲ ಇಟ್ಕೊಂಡು ಅಲರ್ಟ್ ಆಗಿರಬೇಕು, ತಕ್ಷಣ ಅವರಿಗೆ ಟ್ರೀಟ್ಮೆಂಟ್ ಸಿಗಬೇಕು ಅಂತ ಹೇಳಿದ್ದೀನಿ. ಇಲ್ಲೇ ನಮ್ಮ ಡಾಕ್ಟರ್ಸು ಇಮಿಡಿಯೇಟ್ ಎಲ್ಲರೂ ಕೂಡ 4-5 ಜನ ಡಾಕ್ಟರ್ಸ್ ಬಂದು ಕೂಡಲೇ ಇಲ್ಲಿ ಟ್ರೀಟ್ಮೆಂಟ್ ಅನ್ನು ಮಾಡಿದ್ರಿಂದ ಕೆಲವರು ಬದುಕಿದ್ದಾರೆ. ಮತ್ತು ತರ್ತಾನೆ 2 ಜನ ಡೆತ್ ಆಗಿದ್ರು. ನಮ್ಮ ಡಾಕ್ಟರ್ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತು ಕೋಣಂದೂರಿನಲ್ಲಿ ಫಸ್ಟ್ ಏಡ್ ಮಾಡಿ ಕಳಿಸಿದ್ದಾರೆ. ಹೀಗಾಗಿ ಸಿಬ್ಬಂದಿ ಕೊರತೆ ಇದೆ. ಪಾಪ ಒಬ್ಬ ಡಾಕ್ಟ್ರು, ಒಬ್ಬ ನರ್ಸ್ ಇತ್ತು. ಒಟ್ಟು 3 ಜನ ಸ್ಟಾಫ್ ನರ್ಸ್ ಇದ್ದಾರೆ. 3 ಶಿಫ್ಟ್ ಅಲ್ಲಿ ಅವ್ರು ಕೆಲಸ ಮಾಡ್ತಾರೆ, 8 ಅವರ್ಸಿಗೆ ಒಬ್ಬೊಬ್ರು ಅಂತ. ಈಗ ಒಬ್ಬ ನರ್ಸ್ ಇದ್ರು, ಒಬ್ಬ ಡಾಕ್ಟರ್ ಇದ್ರು. ಅವರಿಬ್ಬರೇ ಸೇರಿ 38 ಜನ ಅಲ್ಲಿ ಹೋದವರು. ಹಣಗೆರೆಯಿಂದ ಬಂದಂಥವ್ರು, ಅಲ್ಲಿಗೆ ಹೋದಂಥವ್ರು 38 ಜನ. ಆದ್ರೂ ಕೂಡ ಅವರು ಫಸ್ಟ್ ಏಡ್ ಮಾಡಿ ಇಲ್ಲಿಗೆ ರೆಫರ್ ಮಾಡಿದ್ದಾರೆ. ಇಲ್ಲಿಂದ ಮತ್ತೆ ಶಿವಮೊಗ್ಗ ಕಳಿಸ್ಕೊಟ್ಟಿದ್ದೀವಿ. ಒಟ್ಟಾರೆ ಮೇಲೆ ಇವತ್ತು ಏನು ದಿನವೋ ಗೊತ್ತಿಲ್ಲ ನಮಗೆ. ಇವತ್ತು ಬಹಳ ದೊಡ್ಡ ಅನಾಹುತ ತೀರ್ಥಹಳ್ಳಿ ತಾಲೂಕಿನಲ್ಲಿ ನಡೆದಿದೆ. ಎಲ್ಲರೂ ಗುಣಮುಖ ಆಗಿದ್ದು ನಾನು ಹಾರೈಸ್ತೀನಿ. 2 ಜನ ಯಾರು ಸತ್ತೋಗಿದ್ದಾರೆ. ಇದು ದುರದೃಷ್ಟಕರವಾದಂಥ ಸಂಗತಿ. ನಮ್ಮ ರೋಡ್ಗಳು ಚೆನ್ನಾಗಿದ್ದಾವೆ. ಆ ಚೆನ್ನಾಗಿರುವಂಥ ದೆಸೆಯಿಂದನೇ ಬಹುಶಃ ಓವರ್ ಸ್ಪೀಡು ಕಟ್ ಮಾಡ್ಲಿಕ್ಕೆ ಆಗಲ್ಲ. ಹೊಸ ಡ್ರೈವರ್ಗಳು, ರಸ್ತೆ ಗೊತ್ತಿಲ್ಲ ಅಂತ ಡ್ರೈವರ್ಗಳು, ಹುಲ್ಲತ್ತಿನಲ್ಲಿ ಆಗಿ ಮಗು ಸತ್ತಿದ್ದು ಆ ಕಾರಣಕ್ಕಾಗಿ ಸಡನ್ ಕಟ್ ಮಾಡೋಕ್ಕಾಗಲ್ಲ. ಸಡನ್ ಕರ್ವ್ ಬಂದಿದೆ, ಹಾಗಾಗಿ ತೊಂದರೆ ಆಗಿದೆ. ಬರುವಂತ ಡ್ರೈವರ್ಗಳು ನಿಮ್ಗೆ ರಸ್ತೆ ನಾಲೆಡ್ಜ್ ಇಲ್ಲದೆ ಇದ್ರೆ ಸ್ವಲ್ಪ ಕೇರ್ ಆಗಿ ಬರಬೇಕು ಅಂತ ನನ್ನ ವಿನಂತಿ. ಇಲ್ಲದ್ರೆ ಅನಾಹುತ ತಪ್ಪಿದ್ದಲ್ಲ. ಇದು 100 ಬೆಡ್ ಹಾಸ್ಪಿಟಲ್.